ಸದೃಢ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಎನ್ನುವಂತಹ ಧ್ಯೇಯದೊಂದಿಗೆ ಮುನ್ನುಗ್ಗುತ್ತಿರುವಂತಹ ಜೆಡಿಎಸ್ಗೆ ಉತ್ತರಾಧಿಕಾರಿ ಯಾರು, ಆ ಉತ್ತರಾಧಿಕಾರಿ ಯಾರು ಎನ್ನುವಂತಹ ಪ್ರಶ್ನೆಗೆ ಇವತ್ತು ಅಧಿಕೃತವಾಗಿ ಉತ್ತರ ಸಿಕ್ಕಿದೆ. ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜೆಡಿಎಸ್ನ ಉತ್ತರಾಧಿಕಾರಿ. ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಸದೃಢವಾಗಿ ಕಟ್ಟುವಂತಹ ಹೊಣೆಗಾರಿಕೆಯನ್ನ ಇವತ್ತು ಅಧಿಕೃತವಾಗಿ ಹಸ್ತಾಂತರ ಮಾಡಲಾಗಿದೆ. ಕರ್ನಾಟಕದಲ್ಲಿ ಹಾಗಾದ್ರೆ ಜೆಡಿಎಸ್ ಅನ್ನ ಅಧಿಕಾರಕ್ಕೆ ತರ್ತಾರ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಕಟ್ಟುವ ಹೊಣೆಗಾರಿಕೆಯನ್ನ, ಜವಾಬ್ದಾರಿಯನ್ನ, ಅಂದ್ರೆ ಇನ್ನು ಮುಂದೆ ನಿಖಿಲ್ ಕುಮಾರಸ್ವಾಮಿಯ ಉತ್ತರಾಧಿಕಾರಿ ದೇವೇಗೌಡರು, ಕುಮಾರಸ್ವಾಮಿ ಇವರ ನಂತರ ನೆಕ್ಸ್ಟ್ ಯಾರು ಅಂತ ಹೇಳಿದ್ರೆ ಅದು ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಕೈಗೆ ಜೆಡಿಎಸ್ ಕಟ್ಟುವಂತ ಅಧಿಕೃತ ಹೊಣೆಗಾರಿಕೆಯನ್ನು ಕೊಡಲಾಗಿದೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರೇ ಜೆಡಿಎಸ್ನ ಉತ್ತರಾಧಿಕಾರಿ. ಇವತ್ತು ನಡೆದಂತಹ ಜೆಡಿಎಸ್ನ ಪಕ್ಷ ಸಂಘಟನಾ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಜೆಡಿಎಸ್ ಸಂಘಟನಾ ಸಮಾವೇಶಕ್ಕೆ ಪ್ರಭಾವಿ ಶಾಸಕ ಜಿಟಿ ದೇವೇಗೌಡ ಅವರು ಇವತ್ತು ಗೈರಾಗಿದ್ರು. ತುಂಬಾ ಅಸಮಾಧಾನಿತ ಶಾಸಕ ಜೆಡಿಎಸ್ನಲ್ಲಿ. 2028ಕ್ಕೆ ಯಾವ ರಾಜಕೀಯ ಹೆಜ್ಜೆಯನ್ನು ಇಡ್ತಾರೆ ಅಂತೇಳಿ ಗೊತ್ತಿಲ್ಲ, ಬಟ್ ಇವತ್ತು ಮಾತ್ರ ಸಮಾವೇಶಕ್ಕೆ ಗೈರಾಗಿದ್ದಾರೆ. ನಾಳೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನಾ ಪ್ರವಾಸ ಆರಂಭ ಆಗುತ್ತೆ. ನಾಳೆಯಿಂದ ಸೋಮವಾರದಿಂದ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನ ಕಂಪ್ಲೀಟ್ ಬ್ಯಾನರ್ ಮತ್ತು ಪೋಸ್ಟರ್ ಏನಿದೆ, ಆ ಪೋಸ್ಟರ್ ಅಲ್ಲಿ ಇರುವಂತದ್ದೇನು ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯ ಪಕ್ಷ ಸಂಘಟನಾ ಪ್ರವಾಸ. ಅಂದರೆ ಉತ್ತರಾಧಿಕಾರಿ ಯಾರು? ಅದು ನಿಖಿಲ್ ಕುಮಾರಸ್ವಾಮಿ. ಇವತ್ತು ಆದಿಚುಂಚನಗಿರಿ ಮಠಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಟ್ಟಿದ್ರು. ಈ ಸಮಾವೇಶದಲ್ಲಿ ಭಾಗವಹಿಸುವುದಕ್ಕೂ ಮೊದಲು ಅಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಲಾನಂದನಾಥ್ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದ್ರು. ಜೊತೆಗೆ ಇವತ್ತು ಮಿಸ್ಡ್ ಕಾಲ್ ಅಭಿಯಾನಕ್ಕೂ ಕೂಡ ಜೆಡಿಎಸ್ ಇವತ್ತು ಚಾಲನೆಯನ್ನ ಕೊಟ್ಟಿದೆ. ಸೊ ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ನು ಮುಂದೆ ಹೊಣೆಗಾರಿಕೆ, ಕರ್ನಾಟಕದಲ್ಲಿ ಜೆಡಿಎಸ್ ಅನ್ನ ಕಟ್ಟಿ ಬೆಳೆಸುವಂತಹ, ಕುಗ್ಗಿರುವಂತಹ ಜೆಡಿಎಸ್ಗೆ ಹೊಸ ಶಕ್ತಿಯನ್ನು ತುಂಬುವಂತಹ ಹೊಣೆಗಾರಿಕೆ ಏನು ಅಂತ ಹೇಳಿದ್ರೆ ಯಾರ್ದು ಅಂತ ಹೇಳಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರದ್ದು. 2028ಕ್ಕೆ ಜೆಡಿಎಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರಬಲ್ಲರೇ ನಿಖಿಲ್ ಕುಮಾರಸ್ವಾಮಿ? ಇದೇ ಇರುವಂತದ್ದು ಪ್ರಮುಖವಾದಂತಹ ಪ್ರಶ್ನೆ. ಜೆಡಿಎಸ್ಗೆ ಮತ್ತೆ ಜೀವ ಕೊಡುವಂತಹ ಶಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದೆಯಾ? ಸತತ 3 ಚುನಾವಣೆಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದಾರೆ. ಈಗ ಅದೇ ನಿಖಿಲ್ ಕುಮಾರಸ್ವಾಮಿ ಅವರ ಕೈಗೆ ಪಕ್ಷ ಸಂಘಟನೆಯ ಹೊಣೆಗಾರಿಕೆಯನ್ನು ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ತಾತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು, ಜೊತೆಗೆ ಕೇಂದ್ರ ಸಚಿವರು ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಎಚ್ ಡಿ ಕುಮಾರಸ್ವಾಮಿ ಅವರು. ಕಳೆದ ಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಕ್ಷ ಕಟ್ಟುವಂತಹ ಹೊಣೆಗಾರಿಕೆಯನ್ನು ನೀಡಲಾಗಿತ್ತು. 50ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಜೆಡಿಎಸ್ ಅನ್ನ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಲಾಗಿತ್ತು. ಆದರೆ ವಿಶೇಷವಾಗಿ ಜೆಡಿಎಸ್ ಗೆಲ್ಲಬಹುದಾಗಿದ್ದಂತಹ ಹಳೆ ಮೈಸೂರು ಭಾಗದಲ್ಲಿ, ಜೆಡಿಎಸ್ ಗೆಲ್ಲಬಹುದಾಗಿದ್ದಂತಹ ಹಳೆ ಮೈಸೂರು ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆದರೆ ಅದು ಫಲಪ್ರದ ಆಗಲಿಲ್ಲ. ಈಗ 2028ರ ವಿಧಾನಸಭಾ ಚುನಾವಣೆ, ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ಸಂಘಟಿಸಿ ತಳಮಟ್ಟದಿಂದ ಅಧಿಕಾರಕ್ಕೆ ತರುವಂತಹ ಸಂಪೂರ್ಣ ಹೊಣೆಗಾರಿಕೆ ಅದು ನಿಖಿಲ್ ಕುಮಾರಸ್ವಾಮಿ ಅವರದ್ದು. ಸೊ ಉತ್ತರಾಧಿಕಾರ ಅಥವಾ ಅಧಿಕಾರದ ದಂಡ ಹಸ್ತಾಂತರ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಧಿಕೃತವಾಗಿ. ಇನ್ನು ಮುಂದೆ ಜೆಡಿಎಸ್ ಪಕ್ಷ ನಿನ್ನ ಜವಾಬ್ದಾರಿ ಅಂತೇಳಿ ಕುಮಾರಸ್ವಾಮಿ ಅವರು ತಮ್ಮ ಮಗನಿಗೆ, ದೇವೇಗೌಡರು ತಮ್ಮ ಮೊಮ್ಮಗನಿಗೆ ಜವಾಬ್ದಾರಿಯನ್ನು ವಹಿಸಿಬಿಟ್ಟಿದ್ದಾರೆ. ಇನ್ನು ನೀನು ನೋಡ್ಕೋಬೇಕು ಅಂತೇಳಿ. ವೆರಿ ಇಂಪಾರ್ಟೆಂಟ್. ಸಾಧ್ಯನಾ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಮತ್ತೆ ಪುಟಿದೆ ಹೇಳಲಿಕ್ಕೆ? ಕುಮಾರಸ್ವಾಮಿ ಅವರು ಇವತ್ತು ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ, ನಾನು ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ, ನಾನು ಕೂಡ ಜಾಯ್ನ್ ಆಗ್ತೀನಿ. ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅಲ್ಲ, ನಾನು ಕೂಡ ಜಾಯ್ನ್ ಆಗ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷದ ಉಳಿದ ನಾಯಕರು, ಅದು ಹಿರಿಯ ಶಾಸಕರು ಇರ್ಬೋದು, ಇನ್ ಕೇಸ್ ಜಿ ಟಿ ದೇವೇಗೌಡ ಅವರಿಗೆ ಜೆಡಿಎಸ್ ಅನ್ನು ಕರ್ನಾಟಕದಲ್ಲಿ ಕಟ್ಟಬೇಕು ಅಂತೇಳಿ ಏನಾದರೂ ಅವರಿಗೆ ಉತ್ಸುಕತೆ ಬಂದರೆ ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಪ್ಲಾನ್ ಮಾಡ್ತಾರೆ ಅದರ ಪ್ರಕಾರ ನಡೀಬೇಕು. ಈಗ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ ಸುರೇಶ್ ಬಾಬು, ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಸೂಚನೆಯಂತೆ ನಡೀಬೇಕು. ಜೆಡಿಎಸ್ನಲ್ಲಿ ಶಾಸಕರಿದ್ದಾರೆ,
18 ಮಂದಿ ಶಾಸಕರು ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಸೂಚನೆಯಂತೆ ನಡೀಬೇಕು. ಸೊ ಕಂಪ್ಲೀಟ್ ಜವಾಬ್ದಾರಿ, ಪಕ್ಷದ ಸಂಪೂರ್ಣ ಜವಾಬ್ದಾರಿ ಹಸ್ತಾಂತರ ಆಯ್ತು ಇವತ್ತು ಅಧಿಕೃತವಾಗಿ. ಸೊ ನಾಳೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಮಾಡ್ತಾರೆ. ಸವಾಲುಗಳೇನು ಅಂತ ಹೇಳಿದ್ರೆ, ಒಂದು ಮೋರಲ್ ಡಿಫೀಟ್ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಮಂಡ್ಯದ ಲೋಕಸಭಾ ಚುನಾವಣೆ, ರಾಮನಗರದ ವಿಧಾನಸಭಾ ಚುನಾವಣೆ ಮತ್ತು ಚನ್ನಪಟ್ಟಣದ ವಿಧಾನಸಭಾ ಚುನಾವಣೆ ಮೋರಲ್ ಡಿಫೀಟ್. ಅದು ನೈತಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ತಾವು ಪುಟಿದೇಳಲಿಕ್ಕೆ, ಮಂಡ್ಯ ಸೋಲಿನ ಬಳಿಕ ತಾವು ಪುಟಿದೇಳಲಿಕ್ಕೆ ಇದ್ದಂಥ ಅವಕಾಶಗಳೇನಿತ್ತು, ಬ್ಯಾಕ್ ಟು ಬ್ಯಾಕ್ ಬಂದಂಥ ಅವಕಾಶಗಳು, ಆ 2 ಬ್ಯಾಕ್ ಟು ಬ್ಯಾಕ್ ಅವಕಾಶಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಫಲರಾಗಿಲ್ಲ. ಮಂಡ್ಯದ ಸೋಲಿನ ಅನುಕಂಪ, ರಾಮನಗರದಲ್ಲಿ ನಿಂತರು, ಹಳೆ ಮೈಸೂರು ರಾಮನಗರದಲ್ಲಿ ನಿಂತರು. ಕುಮಾರಸ್ವಾಮಿ ಅವರ ಮಗ ಮಂಡ್ಯದಲ್ಲಿ ಸೋತ ಕಾರಣಕ್ಕೋಸ್ಕರ ರಾಮನಗರದಲ್ಲಿ ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಏನಿತ್ತು ಅದು ಉಲ್ಟಾ ಆಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು. ಅದು ಕೂಡ ದೀರ್ಘಕಾಲದಿಂದ ತಮ್ಮ ತಂದೆಯವರು ಜೊತೆಗೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಪ್ರತಿನಿಧಿಸಿಕೊಂಡು ಬರ್ತಾ ಇದ್ದಂತಹ, ಜೊತೆಗೆ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿಕೊಂಡು ಬರ್ತಾ ಇದ್ದಂತಹ ಕ್ಷೇತ್ರ ರಾಮನಗರ, ಅಲ್ಲಿ ಸೋತರು ನಿಖಿಲ್ ಕುಮಾರಸ್ವಾಮಿ. ಅಲ್ಲಿಂದ ಇಮಿಡಿಯೇಟ್ಲಿ ಇನ್ನೊಂದು ಅವಕಾಶ ಸಿಕ್ತು, ಚನ್ನಪಟ್ಟಣ ಉಪಚುನಾವಣೆ ಕುಮಾರಸ್ವಾಮಿ ಅವರ ರಾಜೀನಾಮೆಯ ಕಾರಣಕ್ಕೋಸ್ಕರ, ಲೋಕಸಭಾ ಎಲೆಕ್ಷನ್ ಏನಾಯಿತು ಆ ಕಾರಣಕ್ಕೋಸ್ಕರ. ಬಟ್ ಅಲ್ಲೂ ಕೂಡ ತಮ್ಮ ತಂದೆ ಮತ್ತು ತಮ್ಮ ತಾಯಿ ಪ್ರತಿನಿಧಿಸಿದ್ದಂತಹ ಕ್ಷೇತ್ರ, ತಮ್ಮ ತಂದೆ ಕೇಂದ್ರ ಸಚಿವರು, BJPಯ ಸಹಕಾರ ಇದೆ, BJPಯ ಪ್ರಭಾವ ಇದೆ. ಆದಾಗ್ಯೂ ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಲಿಲ್ಲ. ಬಮೂಲ್ ಎಲೆಕ್ಷನ್ನಲ್ಲಿ ಸೋತರು. ಹಳೆ ಮೈಸೂರು ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವರ್ಚಸ್ಸಿಗೆ ಅಷ್ಟು ಹಿಡಿತ ಇಲ್ಲ. ಪಕ್ಷದ ಕಾರ್ಯಕರ್ತರು ಒಪ್ಪಿಕೊಳ್ಳುವಂಥದ್ದು ಬೇರೆ. ಪಕ್ಷದ ಕಾರ್ಯಕರ್ತರಿಗೆ ಅವರವರ ನಾಯಕ ಅವರು ದೇವರೇ ಆಗಿರ್ತಾರೆ. ಅದು ಎಷ್ಟು ಚುನಾವಣೆಗಳಲ್ಲಿ ಬೇಕಾದರೆ ಸೋಲಿ, ಎಷ್ಟು ಚುನಾವಣೆ ಬೇಕಾದರೆ ಹೀನಾಯವಾಗಿ ಪತನ ಆದರೂ ಕೂಡ ಪಕ್ಷದ ಕಾರ್ಯಕರ್ತರಿಗೆ ಅವರ ಪಕ್ಷದ ನಾಯಕ ದೇವರೇ, ಈಸ್ ದ ಗಾಡ್. ಆದರೆ ಪಕ್ಷದ ಕಾರ್ಯಕರ್ತರ ಮಾತ್ರಕ್ಕೆ ಚುನಾವಣೆ ಗೆಲ್ಲಕ್ಕಾಗಲ್ಲ. ಕಾಮನ್ ಪಬ್ಲಿಕ್ನ ವಿಶ್ವಾಸವನ್ನು ತೆಗೆದುಕೊಳ್ಬೇಕು. ಆ ವಿಶ್ವಾಸವನ್ನು ಮರುಪಡೀಲಿಕ್ಕೆ ಸಾಧ್ಯನ ಒಂದು. ಎರಡನೆಯದ್ದು, JDSನ ಸ್ಲೈಡಿಂಗ್ ಹಿಸ್ಟ್ರಿ. 2018 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಅಷ್ಟೊಂದು ಆಂಟಿಂಗಮೆನ್ಸಿ ಅಲೆ ಇದ್ದಾಗಿಯೂ ಕೂಡ JDS ಗೆಲ್ಲಲಿಕ್ಕೆ ಸಾಧ್ಯ ಆಗಿದ್ದು 37 ಸೀಟು ವಿತ್ ಡಿಕ್ಲೈನಿಂಗ್ ಮಾರ್ಜಿನ್ ಆಫ್ ವೋಟ್ ಶೇರ್. 1.8% ವೋಟ್ ಶೇರ್, 1.9% ವೋಟ್ ಶೇರ್ ಡೌನ್ ಆಯಿತು 2018 ವಿಧಾನಸಭಾ ಚುನಾವಣೆಗೆ. ಅದು 2023 ಚುನಾವಣೆಗೆ ಕನಿಷ್ಠ ಪಕ್ಷ ಆ ಬೀಳುವಿಕೆ ಏನಿದೆ, ಪತನ ಏನಿದೆ, ಅದು ಕಮ್ಮಿ ಆಗಬೇಕಿತ್ತು. ಬಟ್ ಕಮ್ಮಿ ಆಗಲಿಲ್ಲ. 19 ಸೀಟುಗಳನ್ನು ಗೆಲ್ತು JDS. ಅರ್ಧಕ್ಕರ್ಧ ಸೀಟು ಕಮ್ಮಿ ಆಯಿತು. ವೋಟ್ ಶೇರ್ ಡೌನ್ಫಾಲ್ ಆಯಿತು JDSಗೆ. ಅಗೇನ್ ವೋಟ್ ಶೇರ್ ಡೌನ್ಫಾಲ್ ಆಯಿತು ವಿಧಾನಸಭಾ ಚುನಾವಣೆಯಲ್ಲಿ. ಅಲ್ಲಿಂದ ಬಂದು 2024 ಲೋಕಸಭಾ ಚುನಾವಣೆ. ಆ ಲೋಕಸಭಾ ಚುನಾವಣೆಯಲ್ಲೂ ಕೂಡ BJPಗೆ JDSನಿಂದ ಲಾಭ ಆಯಿತು, ಇಲ್ಲ ಅಂತಲ್ಲ. ಆದರೆ JDSಗೆ ವೋಟ್ ಶೇರ್ ಸ್ಲೈಡಿಂಗ್ ಆಗ್ತಾ ಬಂತು, ಮತ್ತಷ್ಟು ಸ್ಲೈಡಿಂಗ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ. ಸೊ ಸತತ 3 ದೊಡ್ಡ ಚುನಾವಣೆಗಳೇನಿದೆ, ಆ 3 ದೊಡ್ಡ ಚುನಾವಣೆಗಳಲ್ಲೂ ಕೂಡ JDS ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾನೇ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ವೋಟ್ ಬೇಸ್ ಏನಿದೆ, ಕೋರ್ ವೋಟ್ ಬೇಸ್ಗಳೇನಿದ್ದಾವೆ, ಒಕ್ಕಲಿಗ ಮತಗಳು JDSನ ಜೊತೆಗೆ ಈಗ ಇದ್ದಾವೆ. ಬಟ್ ಎಮರ್ಜೆನ್ಸ್ ಆಫ್ BJPಯ ವಿಸ್ತರಣೆ ಏನಾದರೂ ಹಳೆ ಮೈಸೂರು ಭಾಗದಲ್ಲಿ ಆಗ್ತಾ ಹೋದರೆ ಅದು JDSಗೆ ನಷ್ಟವನ್ನು ಉಂಟು ಮಾಡುತ್ತೆ. ಒಕ್ಕಲಿಗ ಮತಗಳು JDSನಿಂದ BJPಯ ಕಡೆಗೆ ಟಿಲ್ಟ್ ಆಗಬಹುದು. ಟಿಲ್ಟ್ ಆಗಿರೋದಕ್ಕೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಸಾಕ್ಷ್ಯಗಳಿದ್ದಾವೆ. ಟಿಲ್ಟ್ ಆಗಿದೆ. BJP ದೊಡ್ಡ ಮಟ್ಟದ ಗೇನಿಂಗ್ ಮಾಡಿದೆ ಒಕ್ಕಲಿಗ ಬೆಲ್ಟ್ನಲ್ಲಿ, ಒಕ್ಕಲಿಗ ವೋಟ್ಸ್, ಪರ್ಟಿಕ್ಯುಲರ್ಲಿ ಒಕ್ಕಲಿಗ ವೋಟ್ಸ್. ಸೊ ಇದನ್ನು ತಡೀಲೇಬೇಕಾಗತ್ತೆ, ಇಲ್ಲದಿದ್ದರೆ JDSಗೆ ಅಸ್ತಿತ್ವ ಇರಲ್ಲ. ಜೊತೆಗೆ ಮುಸಲ್ಮಾನ ಮತಗಳು, ಅದನ್ನು ರೀಕನ್ವಿನ್ಸ್ ಮಾಡಿ ಅವರನ್ನು ಮತ್ತೆ ವಾಪಸ್ ತಂದು ಕೂರಿಸ್ಕೊಳ್ಳುವಂಥದ್ದು ಅದು ಕಷ್ಟ. ದಲಿತ ಮತಗಳು, SC ST ಸಮುದಾಯದ ಮತಗಳನ್ನು JDS ಅಷ್ಟು ಸುಲಭದಲ್ಲಂತೂ, ವಿಶೇಷವಾಗಿ ಸುಲಭದಲ್ಲಿ ಎಳೀಲಿಕ್ಕೆ ಸಾಧ್ಯನೇ ಇಲ್ಲ. ಮುಸಲ್ಮಾನ, ದಲಿತ ಮತ್ತು ಹಿಂದುಳಿದ ಮತಗಳನ್ನು ಅಷ್ಟು ಸುಲಭದಲ್ಲಿ ಮತ್ತೆ ತನ್ನತ್ತ ಸೆಳೆಯುವಂಥದ್ದು ಕಷ್ಟ. 4ನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವ.
ನಿಖಿಲ್ ಕುಮಾರಸ್ವಾಮಿ ಅವರ ತಾತ ಮಾಜಿ ಪ್ರಧಾನಿಗಳು, JDS ವರಿಷ್ಠರು, ರಾಜ್ಯದ ಮುಖ್ಯಮಂತ್ರಿ ಆದಂಥವರು, ದೀರ್ಘಕಾಲ ರಾಜಕಾರಣದಲ್ಲಿ ರಾಜಕೀಯ ಮುತ್ಸದ್ದಿಯವರು. ಅವರ ಮೇಲೆ ರಾಜ್ಯದ ಜನರ ಅಭಿಮಾನ ಬೇರೆಯದ್ದು, ಪಕ್ಷಾತೀತವಾಗಿ ಅಭಿಮಾನ ಇದೆ ದೇವೇಗೌಡರಿಗೆ. ಕುಮಾರಸ್ವಾಮಿ ಅವರಿಗೆ ಅವರ ಮೇಲೆ ಒಂದು ರೀತಿಯಾದಂಥ ಅಭಿಮಾನ ಇದೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಒಪ್ಪಿಕೊಳ್ತಾರ ಜನ? ಅದು ಎಷ್ಟು ಮಟ್ಟಿಗೆ ಸಾಧ್ಯ? ಈಗ ಫಾರ್ ಎಕ್ಸಾಂಪಲ್ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಜನಜಂಗುಳಿ ಬರ್ತದೆ. ಯಾತ್ರೆಗಳಿಗೆ ಪಂಚರತ್ನ ಯಾತ್ರೆ ಮಾಡಿದ್ರು, ಜಲಧಾರೆ ಯಾತ್ರೆಯನ್ನು ಮಾಡಿದ್ರು. 2 ಯಾತ್ರೆಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ದು. ಆ ಜನ ನೋಡಿಬಿಟ್ರೆ ಸುಸ್ತಾಗ್ಬಿಡ್ಬೇಕು, ಅಷ್ಟು ಜನ ಇದ್ದರು. ಬಟ್ ಎಲೆಕ್ಷನ್ ರಿಸಲ್ಟ್ ಬಂದಾದಂತಹ ಸಂದರ್ಭದಲ್ಲಿ ಅರ್ಧಕ್ಕರ್ಧ ವಿಧಾನಸಭಾ ಚುನಾವಣೆಯಲ್ಲಿ ಸೀಟುಗಳನ್ನು ಕಳ್ಕೊಳ್ತು. ಸೀಟುಗಳನ್ನು ಮಾತ್ರ ಅಲ್ಲ, ವೋಟ್ ಶೇರ್ ಕೂಡ ಡೌನ್ ಆಯಿತು. JDSಗೆ ವೋಟ್ ಶೇರ್ ಕೂಡ ಡೌನ್ ಆಯಿತು. ಒಂದು ಪ್ರಾದೇಶಿಕ ಪಕ್ಷಕ್ಕೆ ವೋಟ್ ಶೇರ್ ಡೌನ್ ಆಗ್ತಿದೆ ಅಂತ ಹೇಳಿದ್ರೆ ಅದರ ಬೇಸ್ ಹೋಗ್ತಿದೆ ಅಂಥೇಳಿ ಅರ್ಥ. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಸಾಮಾನ್ಯ ಮತದಾರರು, ನಾಟ್ JDSನ ಕಾರ್ಯಕರ್ತರ ಪ್ರಶ್ನೆ ಅಲ್ಲ, ಸಾಮಾನ್ಯ ಮತದಾರರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯನಾ? ಅದು ಇರುವಂತಹ ಪ್ರಶ್ನೆ. ನಾಟ್ ಪ್ರೂವ್ಡ್ ಎನಿಥಿಂಗ್. ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಏನನ್ನೂ ಕೂಡ ಸಾಬೀತುಪಡಿಸಿಲ್ಲ. ಈಗ ಅವರ ಮುಂದೆ ಇರತಕ್ಕಂತಹ ಅವಕಾಶ ಏನು ಅಂತ ಹೇಳಿದ್ರೆ ನಗರ ಸ್ಥಳೀಯ ಸಂಸ್ಥೆಗಳು, ನಗರಸಭೆ, ಪುರಸಭೆ, ಪಾಲಿಕೆಗಳು, ಪಟ್ಟಣ ಪಂಚಾಯಿತಿ ಮತ್ತು ಪಂಚಾಯಿತಿ ಚುನಾವಣೆಗಳು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ಇರ್ಬೋದು. ಈ ಚುನಾವಣೆಗಳಲ್ಲಿ JDSನ್ನು ಮತ್ತೆ ಗಟ್ಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅವರ ನಾಯಕತ್ವದ ಮೊದಲ ಅಗ್ನಿ ಪರೀಕ್ಷೆನೇ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯಿತಿ ಚುನಾವಣೆ. ಇನ್ ಕೇಸ್ ಅದರಲ್ಲೂ ಒಂದು ವೇಳೆ ಏನಾದರೂ JDS ಕುಸಿತು ಅನ್ನೋದಾದರೆ ಕಷ್ಟ, ವೆರಿ ಕಷ್ಟ. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಈಗ 2 ಪಕ್ಷಗಳನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕು. ಈಗ ಹೊಣೆಗಾರಿಕೆ ಕೊಟ್ಟಾಗಿದೆ ಇವತ್ತೇ ಅಧಿಕೃತವಾಗಿ. 2 ಪಕ್ಷಗಳನ್ನು ಜೊತೆಯಾಗಿ ತೆಗೆದುಕೊಳ್ಬೇಕು. JDS ಮತ್ತು BJP ಕಾರ್ಯಕರ್ತರನ್ನು ಸಮತೋಲನದಲ್ಲಿ ಇಬ್ಬರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನಿಖಿಲ್ ಕುಮಾರಸ್ವಾಮಿ ಅವರು. ಸೊ ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಸವಾಲು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.